60 ಎಕರೆ ಭಾಗ ಮಾತಾಡಿ ಶಾಸಕರೇ, ಯಾಕೆ ಸುಮ್ಮನೆ ಇದ್ದೀರಿ? 60 ಎಕರೆ ಹೆಂಗಾಯ್ತು? ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ದಾಖಲೆಗಳು ಇಟ್ಕೊಂಡು. ನೀವು ಅದ್ರ ಬಗ್ಗೆ ನೀವು ಕೇಳ್ಬೋದಾಗಿತ್ತಲ್ಲ. ಅರೆ ನಾನು MLA ಇದ್ದ ಕಾಲದಲ್ಲಿ ಈ ಥರ ಎಲ್ಲ ಅವ್ಯವಹಾರ ಆಗ್ತಾ ಇದೆಯಲ್ಲ, ನನಗೆ ಕೆಟ್ಟ ಹೆಸರು ಬರ್ತಾ ಇದೆ, ಅದನ್ನ ನಾನು ಪರಿಶೀಲನೆ ಮಾಡಿ ಅಧಿಕಾರಿಗಳು ವಾಪಸ್ ತಗೊಳ್ಳಿ ಅಂತೇಳಿ. ಹೋಗ್ಲಿ, ಒಂದ್ಸಾರಿ ಆದ್ರೆ ಆ ಭೂಮಿ ಹತ್ರ ಹೋಗಿದ್ದೀರಾ? ಈಗ ತಹಸೀಲ್ದಾರ್ ಭೇಟಿ ಆದೆ ನಾನು. ಏನು ಹೇಳಿದ್ರು? 15 ವರ್ಷಗಳ ಕಾಲ ಆ ಭೂಮಿಯಲ್ಲಿ ಸಾಗುವಳಿ ಮಾಡಬೇಕು, 15 ವರ್ಷಗಳ ಕಾಲ ಇಲ್ಲೇ ಇರಬೇಕು, ಇದೇ ತಾಲೂಕಲ್ಲಿ ವಾಸ ಇರಬೇಕು, ಬೇರೆ ತಾಲೂಕವ್ರಿಗೆ ಮಾಡಕ್ ಬರೋದಿಲ್ಲ ಅಂತೇಳಿ ತಹಸೀಲ್ದಾರ್ ಹೇಳಿದ್ರು. ಈಗ ನಮಗೆ ಎಲ್ಲರ ಮುಂದೆ ಹೇಳಿದ್ದು. ಹಂಗಾದ್ರೆ ಹೆಂಗಾಯ್ತು? 60 ಎಕರೆ ಕಿತ್ತಂಡೂರು ಸುಕ್ಟೂರು ಹೋಬಳಿ ಅವ್ರಿಗೆ ಯಾರು ಮಾಡಿದ್ದು? ನಿಮ್ಗೆಲ್ಲ ಗೊತ್ತು. ನಿಮ್ಮ ಸುತ್ತಮುತ್ತಲಿರೋರೇ ಇದರಲ್ಲಿ ಎಲ್ಲ ಭಾಗದ ಪಾಲುದಾರರು ಅಂತ ನಿಮಗೆ ಗೊತ್ತು. ಮರ್ಮ ಹಚ್ಕೊಂಡು ಇವತ್ತು ನೀವು ಇನ್ನೂ ತುಟಿ ಬೀಸ್ದಿರ ಇದ್ದೀರಿ. ಮಾಧ್ಯಮದವ್ರ ಮೂಲಕ ಹೇಳಿ ಜನರಿಗೆ, ನಾನು ಆ ಸರ್ಕಾರಿ ದಾಸ್ತಿ ಉಳಿಸ್ತೀನಿ, 60 ಎಕರೆ ಬೇರೆ ತಾಲೂಕವ್ರಿಗೆ ಬಿಡೋದಿಲ್ಲ, ಮಾಡೋದಿದ್ರೆ ನಮ್ಮ ತಾಲೂಕವ್ರಿಗೆ ಮಾಡ್ತೀನಿ ಅಂತೇಳಿ ಹೇಳಿ. ನಾವು ಅದ್ರನ್ನ ಎದುರು ನೋಡ್ತಾ ಇದ್ದೀವಿ. ಹೇಳ್ತಾ ಇಲ್ವಲ್ಲ ನೀವು? ಬಾಯಿನೇ ಬಿಡ್ತಾ ಇಲ್ವಲ್ಲ? ಏನಿದ್ರು ಗುಟ್ಟು? ಸರ್, ಈಗ ಕ್ಯಾಸಂಬಳ್ಳಿಯಲ್ಲಿ ನಾವು ಯಾವುದೇ ರೈತರಿಗೆ ಅನ್ಯಾಯ ಮಾಡಿಲ್ಲ. ಆಮೇಲೆ ನಾವು ಸಾಗುವಳಿ ಚೀಟಿಯಲ್ಲಿ ಅಕ್ರಮವಾಗಿ ಯಾರಿಗೆ ಮಂಜೂರು ಮಾಡಿಲ್ಲ ಅಂತೇಳಿ ಶಾಸಕರು ಒಂದು ಹೇಳಿಕೆ ಕೊಡ್ತಾರೆ. ಶಾಸಕರು ಆ ಹೇಳಿಕೆ ಕೊಡೋದು ನಿಜ ಆಗಿದ್ದರೆ ತಾಲೂಕು ಆಫೀಸಲ್ಲಿ 2018ರಿಂದ ಈ ತನಕ ಇನ್ವರ್ಡು ಔಟ್ವರ್ಡು ಎಂಟ್ರಿ ಮಾಡಿರ್ತಾರೆ. ಯಾವ ರೈತರಿಗೆ ನಾವು ಭೂಮಿ ಮಂಜೂರು ಮಾಡಿದ್ದೀವಿ, ಸಾರ್ವಜನಿಕವಾಗಿ ಇನ್ವರ್ಡು ಔಟ್ವರ್ಡು ಪ್ರದರ್ಶನ ಮಾಡಕ್ಕೆ ಹೇಳಿ. ತಪ್ಪೇನಿಲ್ಲ. ಯಾರು ನೈಜತೆ, ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಕೂಲಂಕುಷವಾಗಿ ತಿಳಿಯುತ್ತೆ. ಈಗ ಅವರು ಜನರಿಗೆ ತಿಳಿಲಿ. ನಾವು ಯಾರಿಗೂ ಕೂಡ ಅಕ್ರಮವಾಗಿ ಭೂಮಿ ಮಂಜೂರು ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಅದರಂತೆಯೇ ಅಧಿಕಾರಿಗಳು ಒಂದು ಜಮೀನು ಒಬ್ಬರಿಗೆ ಅವ್ರ ಹೆಸರಿಗೆ ಮಾಡಬೇಕು ಉಚಿತವಾಗಿ ಅಂತಂದಾಗ ಅದಕ್ಕೆ ಅನೇಕ ಮಾನದಂಡಗಳಿದೆ. ಯಾವ್ಯಾವ ರೀತಿಯಲ್ಲಿ ಅವರಿಗೆ ಮಂಜೂರು ಮಾಡಬೇಕು ಅನ್ನೋವಂಥದ್ದು ಎಲ್ಲವೂ ಕೂಡ ಸರ್ಕಾರದ ಒಂದು ನಿಯಮದಡಿ ಎಲ್ಲನೂ ಕೆಲಸ ಮಾಡಬೇಕು. ಅವರೇ ಹೇಳಿರೋ ಪ್ರಕಾರ ನಾವು ಯಾರಿಗೂ ಅಕ್ರಮವಾಗಿ ಭೂ ಮಂಜೂರಾತಿ ಮಾಡಲಿಲ್ಲ ಅನ್ನೋದಾದರೆ, ಮಾಡಿರ್ತಕ್ಕಂಥ ಜಮೀನುಗಳ ಬಗ್ಗೆ ಲೋಕಾಯುಕ್ತರು ಇವತ್ತು ಮಾಡಿರೋದು ಸರಿಯಿಲ್ಲ ಅಂತೇಳಿ ಅವರು ತನಿಖೆ ಮಾಡ್ತಾ ಇರೋದು ತಪ್ಪಾ? ಹಂಗಂದ್ರೆ ಲೋಕಾಯುಕ್ತರೇ ಮಾಡ್ತಾ ಇರೋದು ತಪ್ಪು ಅಂತೇಳಿ ನಿಮ್ಮ ಅಭಿಪ್ರಾಯ ತಾನೇ? ಶಾಸಕರು ಲೋಕಾಯುಕ್ತರು ಸರಿ ಇಲ್ಲ, ಲೋಕಾಯುಕ್ತರು ತಪ್ಪು ಮಾಡ್ತಾ ಇದ್ದಾರೆ, ತನಿಖೆ ಅವ್ರು ಮಾಡಬಾರ್ದು, ನಾನು ಮಾಡಿರೋದು ಸರಿ ಅಂತೇಳಿ ನಿಮ್ಮ ವಾದ ಇಷ್ಟೇ ಅಲ್ವಾ? ಅದರ ಅರ್ಥ ಅಷ್ಟೇ. ಹಂಗಾದ್ರೆ ನೀವು ಲೋಕಾಯುಕ್ತವ್ರು ಮಾಡ್ತಾ ಇರೋದು ಸರಿ ಇಲ್ಲ, ತಪ್ಪು ಮಾಡ್ತಾ ಇದ್ದೀರಿ, ನೀವು ಅದರಿಂದ ಕೈ ಬಿಟ್ಬಿಡಿ ಅಂತೇಳಿ ಒಂದು ಪತ್ರ ಬರೀರಿ ಲೋಕಾಯುಕ್ತರಿಗೆ. ಬರೀರಿ. MLA ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು. ಇವೆಲ್ಲ ಮರೆಮಾಚಲಿಕ್ಕೆ ಮುಚ್ಚಲಿಕ್ಕೆ ನೀವು ಇಲ್ಸಲ್ಲದ ಹೇಳಿಕೆಗಳನ್ನ ಅಲ್ಲಲ್ಲಿ ಕೊಟ್ಕೊಂಡು ಹೋಗ್ತೀರಿ. ಯಾಕೆ? ಆ ಜನರು ಅಮಾಯಕರಿದ್ದಾರೆ, ನೀವು ಹೇಳಿದ್ದೆಲ್ಲ ವೇದವಾಕ್ಯ ಅಂತ ಕೇಳ್ಕೊಂಡು ಹೋಗ್ತಾನೆ ಇದ್ದಾರೆ. ನಿಮಗೆ ಗೊತ್ತಿಲ್ಲ, ನೀವು ಮುಂದೆ ಮಾತಾಡ್ತಾ ಹೋಗ್ತಾ ಇರ್ಬೋದು, ಹಿಂದೆ ಏನೇನು ಚರ್ಚೆಗಳಾಗ್ತಾ ಇದೆ, ಯಾವ ರೀತಿ ಅನಾಲಿಸಿಸ್ ಆಗ್ತಾ ಇದೆ ಎಲ್ಲ ಸ್ಕ್ಯಾನ್ ಮಾಡಿಬಿಡ್ತೀರಿ. ಅಡ್ವಾನ್ಸ್ ಟೆಕ್ನಾಲಜಿಗಳು ಬಂದಿದೆ. ಹಳೇ ಸ್ಕ್ಯಾನಿಂಗ್ ಮಿಸ್ಸಿಂಗ್ಗಳೆಲ್ಲ ಎಲ್ಲ ಹರಾಜುಗಳಿಗೆ ಆಗ್ತಾವ್ರೆ. ಹೊಸದು ಬಂದಿದೆ ಇವೆಲ್ಲ. ಈ ಹೊಸ ಟೆಕ್ನಾಲಜಿಗೆ, ಹೊಸ ಸ್ಕ್ಯಾನಿಂಗ್ ಮಿಷಿನ್ಗಳಿಗೆ ನೀವು ಹೊಂದ್ಕೊಳ್ಳೋಕೆ ಆಗೋದೇ ಇಲ್ಲ. ಆ ರೀತಿ ಮಾಡ್ತಾ ಇದ್ದಾರೆ ಜನ. ನೀವು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಕೆಲಸಗಳು ಕೂಡ ಜನರ ಮುಂದೆ ನಾವು ಎಲ್ಲ ದಾಖಲೆಗಳು ಸಮೇತ ಬಿಚ್ಚಿಡ್ತೀವಿ. ಈ ಎರಡು ವಿಷಯಗಳ ಬಗ್ಗೆ ನಾನು ಮಾತಾಡಿದ್ದು ಗ್ರಾಮಾಂತರದ್ದು. ನಗರದ್ದು ನಾನು ಇನ್ನು ಮುಂದೆ ನಿಮ್ಮ ಮುಂದೆ ಬರ್ತೀನಿ, ನಗರದ್ದು ಬರ್ತೀನಿ. ವರ್ಷಕ್ಕೂ ಒಬ್ಬ ತಹಸೀಲ್ದಾರ್ನ ವರ್ಗಾವಣೆ ಮಾಡ್ತಾ ಇದ್ರೆ ಜನರ ಕೆಲಸ ಆಗೋದಿಗೆ, ಆಮೇಲೆ ಒಂದು ತಹಸೀಲ್ದಾರ್ನ ವರ್ಗಾವಣೆ ಮಾಡಿದ್ರೆ ಅವನ ತಿರುಗಿ ಕೀ ಬರ್ಬೇಕಂದ್ರೆ 2 ತಿಂಗಳು ಬೇಕು. ಅಲ್ಲಿ ನೌಕರರಿಗೆ ಎಷ್ಟು ಅಂದರೆ ಏನು ಕಾರಣ? ಒಬ್ಬ ತಹಸೀಲ್ದಾರ್ಗೆ, ಒಬ್ಬ ಸರ್ಕಾರಿ ನೌಕರನಿಗೆ 2 ವರ್ಷ ಅಂತ ಸರ್ಕಾರನೇ ನಿಗದಿ ಮಾಡಿದೆ. ಅಂಥದ್ರಲ್ಲಿ ವರ್ಷಕ್ಕೂ ಒಮ್ಮೆ ಒಬ್ಬೊಬ್ಬರನ್ನ ವರ್ಗಾವಣೆ ಮಾಡಿ ಇವ್ರಿಗೆ ಈ ಥರ ಆಗ್ತಾ ಇದೆ. ಜನರು ಅಭಿಪ್ರಾಯ ನೋಡಿ, ಇದು ಮೊದಲು ಬಂಗಾರಪೇಟೆ ಮತ್ತು KGF ಒಂದೇ ತಾಲೂಕಿತ್ತು. ಆವಾಗ ಗ್ರೇಡ್ 1 ಗ್ರೇಡ್ 2 ಇದ್ದಿದ್ರು ಕೂಡ ನಡೀತಾ ಇತ್ತು. ಈಗ ತಾಲೂಕೆ ಪ್ರತ್ಯೇಕ ಆದಮೇಲೆ ಇಲ್ಲಿ ತಾಲೂಕು ದಂಡಾಧಿಕಾರಿ ಅಂತ ನೇಮಕ ಆಗಬೇಕು. ಗ್ರೇಡ್ 1 ಆಫೀಸರೇ ಬೇಕು. ಅದು KS ಆಫೀಸರ್ಗಳಾಗಿರ್ತಕ್ಕಂಥವ್ರು. ಭರತ್ ಅನ್ನೋರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ನಾವಂತೂ ಯಾವತ್ತೂ ಒಂದು ಸಣ್ಣ ಅರ್ಜಿ ಎತ್ಕೊಂಡು ಹೋಗಿಲ್ಲ, ನನಗೆ ಮಾಡಿ ನಮ್ಮವ್ರಿಗೆ ಮಾಡಿ ಅಂತ. ನಾನು ಇದ್ದ ವಿಷಯನ ನೇರವಾಗಿ ಹೇಳ್ತಾ ಇದ್ದೀನಿ. ಅವರು ಯಾವಾಗ ಈ 60 ಎಕರೆಗೆ ಖಾತೆ ಮಾಡಿ ಇದಕ್ಕಿಲ್ಲ ಅದಕ್ಕೆ ಶಿಫಾರಸ್ ಮಾಡಿ ಅಂತ ಅವರ ಒತ್ತಡ ಬಂತೋ, ಇವರು ಮಾಡಲಿಲ್ಲ ಭರತ್ ಅನ್ನೋರು. ಅದಕ್ಕೆ ಭಾಳ ತ್ವರಿತಗತಿಯಲ್ಲಿ ಅವರನ್ನು ವರ್ಗಾವಣೆ ಮಾಡಿ ಇವ್ರನ್ನ ತಂದಿದ್ದಾರೆ. ನೋಡೋಣ ಇವ್ರನ್ನ ಇನ್ನೆಷ್ಟು ಮಟ್ಟಿಗೆ ಇಂಥ ಫೈಲ್ಗಳಿಗೆ ಕುಮ್ಮಕ್ ಕೊಡ್ತಾರೆ ನೋಡೋಣ. ಆರೋಪ ಕೇಳಿದ ಒಂದು 3 ದಿನದಲ್ಲಿ ಭರತ್ನ ಟ್ರಾನ್ಸ್ಫರ್ ಮಾಡಿ. ಹೌದು, ಸತ್ಯ, ಅಕ್ಷರಃ ಸತ್ಯ.
ನಾನು ದೂರ ಅಂತ ಹೇಳ್ತಾ ಇಲ್ಲ. ಭರತ್ ಅನ್ನೋರು ಆ ಫೈಲ್ನ ರಿಜೆಕ್ಟ್ ಮಾಡಿದ್ದಾರೆ, ನಾನು ಇದಕ್ಕೆ ರೆಕಮೆಂಡ್ ಮಾಡಲ್ಲ, ಇದಕ್ಕೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ರೆಕಮೆಂಡೇ ಮಾಡಿಲ್ಲ, ಅವರು ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡಿದ ಆದಮೇಲೆ ನಮಗೆ ಗೊತ್ತಾಗಿದ್ದು. ಅದಕ್ಕೆ ಅವ್ರಿಗೆ ಮಾತಿಗೆ ಅವ್ರು ಸ್ಪಂದಿಸಲಿಲ್ಲ, ಭರತ್ ಟ್ರಾನ್ಸ್ಫರ್. ಈಗ ಇವರು ನಾನು ಹೇಳ್ದಂಗೆಲ್ಲ ಕೇಳ್ತಾರೆ, ನಾವು ಏನು ಹೇಳ್ತೀವಿ ಅದೆಲ್ಲ ಮಾಡ್ತಾರೆ ಅಂತ ನಂಬಿಕೆ ಭರವಸೆ ಮೇಲೆ ತೆಗೆದುಕೊಂಡು ಬಂದಿದ್ದಾರೆ ಇಲ್ಲಿಗೆ. ನೋಡೋಣ ಇವ್ರು ಎಷ್ಟು ಮಟ್ಟಿಗೆ ಕಾನೂನು ಪಾಲನೆ ಮಾಡ್ತಾರೋ, ಇಲ್ಲ ಅವ್ರು ಹೇಳಿದ ಕಡೆ ಎಲ್ಲ ಸಹಿಗಳು ಹಾಕ್ಕೊಂಡು ಆದೇಶಗಳು ಮಾಡ್ತಾರೋ ಕಾದು ನೋಡಿ. ನನ್ನೇ ನೀವು ಹಂಗೆ ಹೇಳ್ಬಿಟ್ಟಿದ್ರೆ ನಾನು ನೇರವಾಗಿ ಅವನ್ನೇ ಮಾತಾಡ್ತೀನಿ. ಈಗ ನೋಡಿ ಮೇಡಮ್, ಈಗ ಇದು ಕೊಟ್ಟಿರೋದು ಬರೀ 35 ದಿವಸ ಸಮಯ. ಇದಕ್ಕೆ ತುಂಬ ದಿವಸ ಟೈಮ್ ತಗೊಂಡ್ರೆ ಇದ್ರ ಕ್ರಮ ಏನೂ ಆಗೋದಿಲ್ಲ. ಇದು ಸೀರಿಯಸ್ ಕ್ರಮ ರಾಜ್ಯದಲ್ಲಿ ಎಲ್ಲ ಕಡೆ ಆಗ್ತಾ ಇದೆ. ನಮ್ಮಲ್ಲಿ ಹೆಂಗಾಗಿದೆಯೋ ಅಲ್ಲ, ನಾನು ಈಗ ನೀವು ಹೇಳಿದ್ರಿ ಇದು ನಿಮಗೆ ಬರಲ್ಲ ನಮಗೆ ಬರಲ್ಲ ಅಂತ ಹೇಳಿದ್ರಿ, ವೆಲ್ ಆ್ಯಂಡ್ ಗುಡ್, ನಾವು ಯಾರಿಗೆ ಬರುತ್ತೋ ಅಲ್ಲಿ ಮಾತಾಡ್ತೀವಿ. ಈಗ ಒಂದು ಕೆಲಸ ಮಾಡಿಬಿಡಿ, ಇದು ನಮಗೆ ಬರಲ್ಲ ಅಂತ ಹೇಳ್ಬಿಟ್ಟು ನೀವು ಎಂಡಾಸ್ಮೆಂಟ್ ಮಾಡಿಬಿಡಿ. ಅದೇ ಇವತ್ತೇ ಮಾಡಬೇಕಾಗಿತ್ತು. ಮಂಜು, ನಾನೇನು ವಿಷಯ ಗೊತ್ತಿಲ್ಲದೆ ಬಂದಲ್ಲ, ಹಂಗೆ ಏಕೈಕ MLA ಆಗಿಲ್ಲ. ನಾನು ಮೂಮೆಂಟಿಂದ ಬಂದವನು, ನನಗೆ ಹಂಗೆಲ್ಲ ದಿಕ್ತಪ್ಸ್ ಮಾತಾಡಿದ್ರೆ ನಾನು ಒಪ್ಪನಲ್ಲ. ನಿಮ್ಮ ಕೈಲಿ ಆಗಿಲ್ವಾ, ನಿಮಗೆ ಬರಲ್ವಾ, ಇಮಿಡಿಯೇಟ್ ರೆಸ್ಪಾಂಡ್ ಮಾಡಬೇಕು. ಇದೊಂದು ರೀತಿ ಚುನಾವಣೆ ನಡೆದಂಗೆ ಇದು. ಈ 30 ದಿವಸ ಎಲೆಕ್ಷನ್ ನಡೆಯುವಂಥ ದಿನಗಳಿದ್ದಂಗೆ ಅವರು ಆಕ್ಷನ್ ತಗೊಳ್ಬೇಕು. ಸೊ ಏನಿದೆ ವಾಸ್ತವಾಂಶ ನಾವು ಹಾಕಿ ಕಳಿಸ್ತೀವಿ, ಅದ್ರ ಮೇಲೆ ಡಿಸಿಷನ್ ಕ್ರಮ ಏನು ತಗೊಳ್ಬೇಕು. ಇವತ್ತು ಈಗ ನೋಡಿ ಮೇಡಮ್, ಇವತ್ತು ಮಾಡಿಲ್ಲ ಅಂದರೆ ನಾಳೆ ಭಾನುವಾರ ಇನ್ನೊಂದು ದಿವಸ ಹೋಯ್ತು. ಎಲ್ಲ ಇದೆ, ವಿಡಿಯೋಸ್ ಇದೆ, ಫೋಟೋಸ್ ಇದೆ, ಪತ್ರಿಕೆಗಳಲ್ಲಿ ಬಂದಿರೋ ಸುದ್ದಿಗಳಿದೆ. ಒಂದೇ ಕಡೆ ಚೌಲ್ಟ್ರಿನಲ್ಲಿ ಹಂಗೆ ಮಾಡಿದ್ರೆ ಒಳ್ಳೆ ಎಲೆಕ್ಷನ್ ಕ್ಯಾನ್ವಾಸ್ ಮಾಡ್ದಂಗೆ ಐತೆ. ಅದು ತಪ್ಪಲ್ವಾ? ECI ಗೈಡ್ಲೈನ್ಸ್ ಇದೆ, ಕ್ಲಿಯರ್ ಆಗಿ ನಾವು ಬೇಲೋರ್ಗೆ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ದೀವಿ. ಅದರದ್ದು ಇನ್ನು ಮುಂದೆ ನಿಮ್ಗೆ ಎಲ್ಲಾದ್ರೂ ಕಂಡು ಬಂತು ಅಂದ್ರೆ ಆಮೇಲೆ ಪಬ್ಲಿಕ್ ಹೆಂಗನ ಮಾಡ್ಕೊಂಡ್ಲಿ, ಯಾವುದೋ ಗುಂಪು ಯಾವುದೋ ಪಾರ್ಟಿ ಏನೋ ಮಾಡ್ಕೊಂಡು ಹೋಗ್ಲಿ, ಅಲ್ಲಿ ನೇಮಕ ಆಗಿರೋ ಟೀಚರೇ ಹೋಗಿ ಅವ್ರ ಮಧ್ಯದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋದಾದ್ರೆ ಇದು ಪ್ರೀ ಪ್ಲಾನ್ಡ್ ಅಲ್ವಾ? ಎಲ್ಲಿ ಇದು, ಯಾವ ಏರಿಯಾ ಇದು? ಜಿಡ್ಮಾಕ್ನಲ್ಲಿ ಚಲಪತಿ ಅಲ್ಲ, ಯಾವ ಏರಿಯಾ? ಬಾಲಕೃಷ್ಣ ಲೇಔಟ್. ನೋಟ್ ಮಾಡ್ಕೊಳ್ಳೋದಲ್ಲ ಟೌನ್ ಅದು ಟೈಟಲ್ ಕೊಟ್ಟಿದ್ದಾರೆ ನೋಡಿ, BLO SR ಕ್ಯಾಂಪೆಟ್ ಮಸೀದ್ ಅಂತ ಕೊಟ್ಟಿದ್ದಾರೆ ಮೇಡಮ್. ನನ್ನ ಫ್ರೈಡೇ ಇದ್ದರಿಂದ ಓಕೆ, ವಿಲ್ ಟೇಕ್ ನೆಸೆಸರಿ ಆಕ್ಷನ್. ಇವರು BLA 1 ಮೇಡಮ್, ನಮ್ಮ ಪಾರ್ಟಿ BLA 1. ಬೂತ್ ಲೆವೆಲ್ ಏಜೆಂಟ್. ಸುಮಾರು ದಾಖಲೆ ಈ ಥರ ನಡೀತಾ ಇದೆ ಮೇಡಮ್. ಅಲ್ಲ, ಈಗ ಹಿರಿಯರು ಸಬ್ಜೆಕ್ಟ್ ಡೈವರ್ಟ್ ಆಗೋದು ಬೇಡ. ನವೀನ್ ಆಚೆ ಹೋಗಿ ಮಾತಾಡ್ಕೊಂಬಂದು ಡಿಸ್ಟರ್ಬ್ ಯಾಕೆ, ಸೀರಿಯಸ್ ವಿಷಯ ಮಾತಾಡ್ತಾ ಇದ್ದೀನಿ. ಈಗ ಮೇಡಮ್, ನಮಗೆ ಇದು ಕ್ರಮ ಆಗಬೇಕು. ಇದು ನಮ್ಮ ಪಾರ್ಟಿಗೆ ಇನ್ನೊಂದು ಪಾರ್ಟಿಗೆ ಅನುಕೂಲ ಆಗಬೇಕಂತಲ್ಲ, ಸರ್ಕಾರದ ನಿಯಮಗಳೇನಿದೆ ಅದರ ಅಡಿಯಲ್ಲಿ ಕೆಲಸ ಆಗಬೇಕು. SIR 30 ದಿವಸ ಟೈಮ್ ಕೊಟ್ಟಿರೋದು ಯಾಕೆ? ಆಮೇಲೆ ಇದಕ್ಕೆ ಮೀಟಿಂಗ್ ಲಿಸ್ಟು ನಿಮ್ಮ ಅಧಿಕಾರಿಗಳ ಮಟ್ಟದಲ್ಲಿ ಮೀಟಿಂಗ್ ಯಾವ್ಯಾವ ಹಂತದಲ್ಲಿ ಆಯಿತು ಏನಕ್ಕೆ ಹೇಳ್ರಿ? ಎಲ್ಲೂ ಕೂಡ ಲೋಪ ಆಗಬಾರ್ದು, ಪಾರದರ್ಶಕವಾಗಬೇಕು. ಮತದಾನ ಹಕ್ಕನ್ನು ಕಳ್ಕೋಬಾರ್ದು, ಈ ಒಂದು ಅವಕಾಶನ ಸದುಪಯೋಗ ಮಾಡ್ಕೊಳ್ಬೇಕು ಅಂಥೇಳಿ ಮಾಡಿರೋದು. ಆಮೇಲೆ ನಮ್ಗಳಿಗೂ ಕೂಡ ಈ 100 ಮೀಟಿಂಗ್ಗಳು, ಸಭೆಗಳು. ಯಾಕೆ? ವಿಷಯ ತಿಳ್ಕೊಬೇಕು. ನಾವು ವಿಷಯ ತಿಳ್ಕೊಳ್ಳೋದು ಏನೇನೋ ಮಾತಾಡಬಾರ್ದಲ್ಲ, ಯಾರಿಗೂ ಅರ್ಟ್ ಆಗಬಾರ್ದಲ್ವಾ? ನಾನೇನೋ ಮಾತಾಡೋಕೆ ಬಂದಿದ್ದೇನೆ ಅಂತೇಳಿ ನಿಮ್ಮ ಮನಸ್ಸು ನೋವಾಗ ಮಾತು ನಾನು ಮಾತಾಡ್ಬಾರ್ದು. ನನ್ನ ಹಕ್ಕಲ್ಲ, ಅದು ನನ್ನ ಕರ್ತವ್ಯನಲ್ಲ. ನಾನು ಯಾವ ಕೆಲಸಕ್ಕೆ ಬಂದಿದ್ದೇನೋ ಆ ಕೆಲಸದ ಬಗ್ಗೆ ಅಷ್ಟೇ ಮಾತಾಡಬೇಕು. ನಮ್ಮ ವಿಷಯ ಗೊತ್ತಿದ್ದರೆ ಮಾತಾಡಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರಬೇಕಂತ ನಾವು ಸ್ವಲ್ಪ ಕನಿಷ್ಠ ಮಿನಿಮಮ್ ನಾಲೆಡ್ಜ್ ಇಟ್ಕೊಂಡೇ ಮಾತಾಡಬೇಕಾಗುತ್ತೆ. ಅದಕ್ಕೆ ನಿನ್ನೆ ನಡೆದಿರೋದು ತಮಗೆ ದೂರವಾಣಿಯಲ್ಲಿ ನಾನು ಮಾತಾಡಿದೆ. ತಾವು ತೆಗೆದುಕೊಂಡು ತೀರ್ಮಾನದ ಬಗ್ಗೆ ನಾಳೆ ತಿಳಿಸಿ ಮೇಡಮ್, ಇದು ಸೀರಿಯಸ್ ಆಗಿದೆ ಅಂತೇಳಿ. ಈಗ ಆಗಿದೆ, ನೀವು ಮೀಟಿಂಗ್ ಇದ್ದು ನನಗೆ ಸಮಯ ಸಿಕ್ಕಿದೆ ಅಂತ ಹೇಳಿದ್ರೆ ಈಗಲಾದರೂ ಕೂಡ ತುರ್ತಾಗಿ ಅದನ್ನು ಪುಟಪ್ ಮಾಡಿ ಯಾವ ಅಧಿಕಾರಿಗೆ ಹೇಳಬೇಕೋ ತಿಳಿಸ್ಬಿಡಿ. ನಾನು ಅವ್ರಿಗೆ ಮಾತಾಡ್ತೀವಿ, ಅವ್ರನ್ನ ಫಾಲೋಅಪ್ ಮಾಡ್ತೀವಿ. ಅದೊಂದು ಭಾಗ ಮುಗೀತು. ಸೋಮವಾರ ನಾವು DC ಹತ್ರ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರು ಕೊಟ್ಟಿದ್ದೀವಿ. 60 ಎಕರೆ KG ಕೋಟೆಯಲ್ಲಿ ನಮ್ಮ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಥ ಸರ್ವೆ ನಂಬರ್ 121, ಅದು ಮೋಸ್ಟ್ಲಿ KG ಕೋಟೆ, ಕದರಿಯಗೌಡನ ಕೋಟೆ ಅಂತ ಬರುತ್ತೆ. ಆ ವಿಷಯದ ಬಗ್ಗೆ ನಾವು ಪ್ರೆಸ್ ಮೀಟು ಮಾಡಿದ್ವಿ. ಮತ್ತು ನಮಗೆ ಸಿಕ್ಕಿರ್ತಕ್ಕಂಥ ದಾಖಲೆಗಳನ್ನ ಇಟ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ಆವಾಗ ಇದ್ದಂಥ ಭರತ್ಗೆ ಅಲ್ಲೇ ಇದ್ದರು, ಮೀಟಿಂಗಲ್ಲಿ ಕರೆದು ಬರೆದಿದ್ದಾರೆ, ಇದು ತಕ್ಷಣ ಸ್ಟಾಪ್ ಮಾಡಿ ಎಂಕ್ವೈರಿ ಮಾಡಿ ಅಂತ.
ಸೋಮವಾರ, ಇವತ್ತು ಶನಿವಾರ. ಅದೇನಾಯಿತು ಅಂತೇಳ್ಬಿಟ್ಟು ನನಗೆ ಅದರ ಮಾಹಿತಿ ಬೇಕು ಮೇಡಮ್. ಒಂದು ಫೈಲ್ ಎಲ್ಲಿದೆ, ಯಾರ ಹತ್ರ ಇದೆ, ಏನು ಸ್ಟೇಟಸ್ಸು, ಆಮೇಲೆ ಅದು ನಿಜವಾಗ್ಲೂ ಅರ್ಜಿಯಲ್ಲಿ ಫಿಸಿಕಲ್ ಆಗಿ ಕೊಟ್ರ ತಹಶೀಲ್ದಾರ್ಗೆ ಕೈಯಲ್ಲೇ ಕೊಟ್ರಾ ಇಲ್ಲ ಟಪಾಲ್ ಕಳ್ಸಿದ್ರಾ? ಇಲ್ಲ, ನಾನೇ ನೇರವಾಗಿ ಭೇಟಿ ಮಾಡಿ ನಮ್ಮ ಮುಖಂಡರುಗಳೆಲ್ಲ ಡಿ ಸಿ ಸಾಹೇಬ್ರಿಗೆ ಕೊಟ್ಟರು, ನಮ್ಗೆ ಇನ್ನೂ ಫಾರ್ವರ್ಡ್ ಇಲ್ಲ ಭರತ್ ಬಂದಿಲ್ವಾ? ಇಲ್ಲ ಭರತ್ ಅಲ್ಲೇ ಇದ್ರು. ಅಲ್ಲ, ಅದೇ ಲೆಟರ್ ನಮ್ಮ ಆಫೀಸ್ಗೆ ರೀಚ್ ಆಗಿದೆ ಅಂತ ನಾನು ಕೇಳ್ತೀನಿ. ಖುದ್ದಾಗಿ ಸಾರಿಗೆ ಏನಾದ್ರು ಕೊಟ್ಟಿರ್ಬೇಕು, ಭರತ್ ಸರ್ ಕೊಟ್ಟಿದ್ದಾರಾ? ಕೊಟ್ಟಿರ್ಬೇಕು. ಅವರು ನಮಗೆ ಕೊಟ್ಟಿರ್ಬೇಕಂತಲ್ಲ, ನೀವು ಫೋಟೋಸ್ ಕೊಡ್ರಪ್ಪ, ಅದನ್ನ ತೋರಿಸಿ. ಮೊನ್ನೆ ನಾವು ಡಿ ಸಿ ಅಲ್ಲ ನಮಗೆ ಅರ್ಜಿ ನೀವು ಕೊಟ್ರೆ ವಿ ವಿಲ್ ಬಿ ಏಬಲ್ ಟು ವರ್ಕ್. ಸೊ ಅಲ್ಲಿಂದ ಫಾರ್ವರ್ಡ್ ಆಗಕ್ಕೆ ಇಲ್ಲ ಕೊಟ್ಟಿದ್ದೀವಿ, ನಮಗೂ ಕೊಟ್ಟಿದ್ದೀರಾ? ಒಂದು ವಾರ. ಇಲ್ಲ ಅಲ್ಲಿ ತಹಸೀಲ್ದಾರ್ ಕೊಡೋಣ ಅಂತಿದ್ದಿದ್ದು ನಾವು. ಆಮೇಲೆ ಡಿ ಸಿ ಅವ್ರು ಇಲ್ಲೇ ಇದ್ದಾರೆ ತಹಸೀಲ್ದಾರ್ ಅಂತೇಳಿ ಅವರೇ ಕರೆಸಿದ್ರು. ಕರೆಸಿ ಅಲ್ಲೇ ನಮ್ಮ ಮುಂದೆನೆ ಮಾತಾಡಿ ಹೇಳಿದ್ದಾರೆ. ನಾವು ಕೊಟ್ಟು ದೂರಿಗೆ ಅದರಲ್ಲಿ ಬರೆದ್ಬಿಟ್ಟು ತಹಸೀಲ್ದಾರ್ಗೆ ಹ್ಯಾಂಡ್ ಓವರ್ ಮಾಡಿದ್ರು ಸೋಮವಾರ ನಮ್ಮ ಮುಂದೆನೆ. ಕಾಪಿ ಇಲ್ಲ ಹೇಳಿ. ಅಲ್ಲಿ ನಮ್ಮ ತಾಲೂಕು ಸಂಬಂಧಪಡದೇ ಇರೋರು, ಶ್ರೀನಿವಾಸಪುರ ತಾಲೂಕು, ಕಿತ್ತಂಡೂರು, ಬಹುಶಃ ನಿಮಗೆಲ್ಲ ಮಾಹಿತಿ ಗೊತ್ತಿರ್ತದೆ. ಅದು ಇಲ್ಲಿಗೆ ತಹಸೀಲ್ದಾರಾಗಿ ತಾವು ಇವತ್ತು ನಿನ್ನೆ ಬಂದಿದ್ದೀರಿ, ಅದಕ್ಕೆ ನಿಮಗೂ ನಾವು ತಿಳಿಸ್ಬೇಕಾದ್ರೆ ನಮ್ಮ ಕರ್ತವ್ಯ ಅಲ್ವಾ. ಹಂಗಾಗಿ ನೀವು ಅದನ್ನು ಕ್ರಮ ತಗೊಂಡು 1 ಇಂಚು ಕೂಡ ಸರ್ಕಾರದ ಭೂಮಿ ಬೇರೆ ತಾಲೂಕವ್ರಿಗೆ ಮಾಡಬೇಡಿ. ಮಾಡೋಂಗಿದ್ರೆ ಇಲ್ಲಿ ನಮ್ಮ ತಾಲೂಕವ್ರಿಗೆ ತುಂಬ ಜನ, ಸಾವಿರಾರು ಜನ ಬಡವರಿದ್ದಾರೆ. ಪ್ರಾವಿಷನ್ ಇದ್ದರೆ, ನನಗಿಲ್ಲ ಅಂತ ಕಾಣುತ್ತೆ. ನಾವು 2 ಸರಿ MLA ಗೊತ್ತಿಲ್ಲ, ಹೊಸ ಕಾನೂನುಗಳು ತಿದ್ದುಪಡಿ ಆಗಿದೆ ಅನ್ನೋ ಗೊತ್ತಿಲ್ಲ ನನಗೆ. ಅಮೆಂಡ್ಮೆಂಟ್ ಆಗಿದ್ದರೆ ಹೇಳ್ತಾ ಇದ್ದೀನಿ ನಾನು. ನೀವು ಅದರ ಅಡಿಯಲ್ಲಿ ನೀವೇ ಕೊಡಿ, ನಮಗೇನು ಯಾರಿಗೂ ನಾವು ಪ್ರಶ್ನೆ ಮಾಡೋದು, ಇಂಥವ್ರಿಗೆ ಮಾಡೋ ಇಂಥವ್ರು ನಾವು ಬೆಳೆ ತೋರಿಸಲ್ಲ. ಆ ನಿಯಮದಡಿ ಅವನಾಗ ಎಲಿಜಿಬಲ್ಲ ಕೊಡಿ, ಬೇಡ ಅಂತ ಹೇಳೋದಿಲ್ಲ. ಆದರೆ 60 ಎಕರೆನ ಮಾಡಿದ್ದಾರೆ. ಈಗ ADLರು ಇದರಲ್ಲಿ ಶಾಮೀಲಾಗಿದ್ದವರು, ಅಧಿಕಾರಿಗಳು ಶಾಮೀಲ. ನಾನು ಸುಮ್ಮನೆ ಯಾರ ಮೇಲೆ ಆರೋಪ ಮಾಡೋದಿಲ್ಲ. ಆದರೆ ಮಾಡಿರೋಂಥವ್ರನ್ನ ನೀವು ದಯವಿಟ್ಟು ಕ್ರಮ ತಗೊಳ್ಳೇಬೇಕು. ಇದು ಯಾರ ಹತ್ರ ಫೈಲ್ ಇದೆ ಗೊತ್ತಿಲ್ಲ, ಇದಕ್ಕೆ ಸಂಬಂಧಪಟ್ಟವರು ನಾವೇನು ಪ್ರೋಸೆಸ್ಸು ಮಾಡಿಲ್ಲ, ಏನಿಲ್ಲ ಮೇಡಮ್. ಅಲ್ಲಿಂದ ಫೈಲ್ ಬಂದಿದೆ, ನಾವು ಸ್ಕ್ಯಾನು ಮಾಡಿಲ್ಲ. ನೈಜತೆ ಪಡ್ಕೋಬೇಕು. ನೈಜತೆಗಾಗಿ ನಾವು ಬಂಗಾರಪೇಟೆ ತಹಸೀಲ್ದಾರ್ ಅವರು ಬರೆದಿದ್ದೀವಿ. ಅಲ್ಲಿಂದ ನೈಜತೆ ಬರಬೇಕು. ಬಂದ ಮೇಲೆ ನಾವೆಲ್ಲ ಪರಿಶೀಲನೆ ಮಾಡಬೇಕು. ಯಾಕೆ ಬಂಗಾರಪೇಟೆ ತಹಸೀಲ್ದಾರು? ಆ ಫೈಲ್ ಅಲ್ಲಿಂದ ಬಂದಿರೋದು. ಎಲ್ಲ ಒಟ್ಟಾಗಿತ್ತಲ್ವಾ 2018 ಲೆಟರ್ ಎಲ್ಲಿದೆ? ತಾಲೂಕೆಲ್ಲ ಓಲಾಗಿತ್ತು, ಎಲ್ಲ ರೆಕಾರ್ಡ್ ರೂಮ್ ಅಲ್ಲಿಂದ ಬಂದಿದೆ. ಅಲ್ಲಿ ದರಖಾಸ್ತು ರಿಜಿಸ್ಟರ್ ಎಲ್ಲ ಇದೆ. ರಿಜಿಸ್ಟರ್ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಬೇಕು. ಇದೇನು ನೈಜತೆಯಿಂದ ಕೂಡಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಅಲ್ಲಿಂದ ನಾವು ಆಮೇಲೆ ಇದು ಮಾಡಬೇಕಾಗುತ್ತೆ. ಇಲ್ಲ ಅದು ನೀವು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಮೇಡಮ್. ಅದು ಫಾರೆಸ್ಟ್ ಲ್ಯಾಂಡ್, ಅದು ಅರಣ್ಯ ಇಲಾಖೆಯವ್ರು ಯಾಕೆ ಸುಮ್ಮನೆ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಅವ್ರ ಗಮನಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ. ಈಗ ನೀವು ಈಗ ಬಂದಿದ್ದೀರಿ ತಹಸೀಲ್ದಾರ್ ಅಂತ ನಾನು ಮಾತಾಡ್ತೀನಿ ಮೇಡಮ್, ವ್ಯಕ್ತಿ ಅಂತ. ಆಮೇಲೆ ನಾನು ತಹಸೀಲ್ದಾರ್ ಗಮನಕ್ಕೆ ಬಂದು ಅವರು ರಿಜೆಕ್ಟ್ ಮಾಡಿದ್ದಾರೆ, ಮಾಡಲಿಲ್ಲ. ಭರತ್ ಅನ್ನೋರು ವಾಪಸ್ ಪೆಂಡಿಂಗ್ ಇಟ್ಟಿದ್ರು ಫೈಲು. ನನಗೆ ಹೇಳಿದ್ರು, ನನ್ನ ಹತ್ರ ಬಂತು ಸರ್, ನಾನು ಮಾಡಲಿಲ್ಲ, ಇದು ಫೇಕ್ ಡಾಕ್ಯುಮೆಂಟ್ ಅಂತ ಗೊತ್ತಾಯಿತು, ನಾನು ಮಾಡಲಿಲ್ಲ ಸರ್ ನಾನು ಅಂತ. ಆಮೇಲೆ ನಾನು DC ಅವ್ರಿಗೆ ಹೋಗಿ ಮಾತಾಡಿದಾಗ ಇಮಿಡಿಯೇಟಾಗಿ ಅದು ಮಾಡಿದ್ದಾರೆ. ಇದನ್ನು ಕೂಡಲೇ ಕ್ರಮ ಆಗಬೇಕು. ತಾವು ಇದಕ್ಕೆ ಎಷ್ಟು ದಿನ ಟೈಮ್ ತಗೊಳ್ತೀರಿ, ಏನು ಮಾಡ್ತೀರಿ? ನಮಗೆ ಈಗ SIR ಅಲ್ಲಿ ತುಂಬ ಡೆಡ್ಲೈನ್ಸ್ ಇದೆ. ಸೊ ಅದು ತುಂಬ ಸಿವಿಯರ್ ಆಗಿ ನಮಗೆ ರಿವ್ಯೂಸ್ ಆಗ್ತದೆ. ಸೊ ನಮಗೆ ಅಟ್ಲೀಸ್ಟ್ 1 to 1.5 ಮಂತ್ ನಮಗೆ ಸಮಯ ಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ನಾನು ಈ ಎಂಟೈರ್ ಇದನ್ನು ನೀವು ಹೇಳ್ತಿರೋದು ಕ್ಲೇಮ್ಸ್ ಬಗ್ಗೆ, ಮತ್ತು ನೀವು ಕೊಟ್ಟಿರೋ ಅರ್ಜಿ ಆ್ಯಂಡ್ ಅದು ಒರಿಜಿನಾಲಿಟಿ ಆಫ್ ದಿ ಡಾಕ್ಯುಮೆಂಟ್ಸ್ ಏನಿದೆ ಅದೆಲ್ಲ ಪರಿಶೀಲನೆ ಮಾಡೋಕ್ಕೆ ನನಗೆ ಕನಿಷ್ಠ 1.5 ತಿಂಗಳು ಟೈಮ್ ಬೇಕಾಗುತ್ತೆ ಟು ಸೆಟಪ್ ಮೈ SIR ವರ್ಕ್. ಆ್ಯಂಡ್ ಪ್ಯಾರಲಲಿ ನಮ್ಮ ರೆವಿನ್ಯೂ ವರ್ಕ್ಸು ಆಗಬೇಕು. ಕಾಸ್ಟ್ ಇನ್ಕಮ್ ಜೂಲೈ ಇರೋದ್ರಿಂದ ಎಲ್ಲ ಕಾಸ್ಟ್ ಇನ್ಕಮ್ ಸಿವಿಯರ್ ಆಗಿ ಕೆಲಸಗಳು ನಡೀತಿದೆ. ಪೆನ್ಷನ್ಸ್ ನಿಂತೋಗಿದೆ. ಸೊ ಸುಮಾರು ಕ್ರಿಟಿಕಲ್ ಇಶ್ಯೂಸ್ ಬರ್ನಿಂಗ್ ಇರೋದ್ರಿಂದ ಪೆನ್ಷನ್, ರೇಷನ್ ಕಾರ್ಡ್ ಬಗ್ಗೆ ನಾವು ಇನ್ನೊಂದು ಸಾರಿ ಬರ್ತೀವಿ. ಅದು ಸ್ವಲ್ಪ ಭಾಳಷ್ಟು ಮಾತಾಡೋದಿದೆ, ಹಾಗಾಗಿ ಪಬ್ಲಿಕ್ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ನಿನ್ನೆ ಬಂದಾಗ್ಲೂ ಎಲ್ಲರೂ ಒಂದು 50 ಜನಕ್ಕೆ ಮೇಲೆ ದಿನ ವಿಸಿಟ್ ಮಾಡ್ತಾ ಇದಾರಂತೆ. ಸೊ ಆಲ್ ದಟ್ ಸ್ವಲ್ಪ ಸೆಟ್ಲ್ ಆಗಕ್ಕೆ ಅವಕಾಶ ಕೊಡಿ. ನಾನು ಫೈಲ್ ಪೂರ್ತಿ ನೋಡಿಲ್ಲ, ಅಂದ್ರೆ ಪೂರ್ತಿ ಅಂದ್ರೆ ನಮಗೆ ಇದು ಜಸ್ಟ್ ಪೇಪರ್ಸ್ ಅಲ್ಲಿ ಇಲ್ಲಿ ಅಲ್ಲಿ ಗೊತ್ತಿಲ್ಲ. ಮೋಸ್ಟ್ಲಿ ನಿಮ್ಮ ಹತ್ರ ಬಂದಿರಬೇಕು, ಬಂದಿರ್ತದೆ. ಇನ್ನೂ ನನಗೆ ಮಾಹಿತಿ ಬಂದಿಲ್ಲ. ಅಂಡ್ ಅದ್ರದ್ದು ಪೂರ್ತಿ ಯಾರ ಹತ್ರ ಇದೆ ಫೈಲ್? ಅದು ಕೇಸ್ ವರ್ಕರ್ ಹತ್ರ ಇದೆ. ಸೊ ನಾನು ಅದನ್ನ ವೆರಿಫೈ ಮಾಡಿ ಲೆಟ್ ಮಿ ಚೆಕ್ ದಟ್ ಫೈಲ್. ಸ್ವಲ್ಪ ಸಮಯಾವಕಾಶ ಕೊಡಿ. ಮತ್ತೆ ನೈಜತೆ ಬಗ್ಗೆ ಇವರೇನೋ ಹೇಳ್ತಿದ್ದಾರೆ. ಐ ವಿಲ್ ಸಿ ವಾಟ್. ಅಲ್ಲ, ನೀವು ನೈಜತೆಗೆ ಬರ್ದಿದ್ದೀರಾ? ನೈಜತೆಗೆ ಕಳಿಸಿದೀವಿ ಸರ್. ಕಳಿಸಿದ್ರು ಅದೊಂದು ಟಪಾಲ್ದು ನಿಮ್ದೇನು ಇದಿರ್ಬೇಕಲ್ಲ, ನಂಬರ್ ಇದೆ, ಕೊಡಿ. ಕೊಡ್ತೀವಿ ಸರ್. ಹಾಂ, ನೀವು ಯಾವಾಗ ಕಳಿಸಿದ್ರಿ ಅಂತ ಕೊಡಿ, ನಾನು ಫಾಲೋಅಪ್ ಮಾಡ್ತೀನಿ ಮೇಡಮ್. 1 ತಿಂಗಳು ಈಗಾಗಲೇ ಕಳಿಸಿದ್ದೀವಿ. ಫೈಲ್ನೇ ಕಳಿಸಿದ್ದೀರಾ? ಫೈಲು ಕಾಪೀಸ್ ಆಫ್ ಇಟ್ ಹಾಕಿ ಇದು ನೈಜತೆ ಹಾಕಿ. ಆಯ್ತು, ನೈಜತೆ ಕಳಿಸಿರೋದು ಕೊಡಿ. ಇನ್ನು ಉಳಿದಿದ್ದು ಏನೇನು ಪ್ರೋಸೆಸ್ ಆಗುತ್ತೋ ಅದನ್ನು ಅಪ್ಡೇಟ್ ಮಾಡಿ. ಈ ಫೈಲ್ ಬಗ್ಗೆ ಪೂರ್ತಿ ಮಾಹಿತಿ ನಿಮಗೆ ಸ್ವಲ್ಪ ಸಮಯ. ಒಂದು ವ್ಯಕ್ತಿಗೆ ಎಷ್ಟು ಮಂಜೂರು ಮಾಡೋಕ್ಕೆ ಅವಕಾಶ ಇದೆ ಮೇಡಮ್? ಕ್ಲಾಸ್ ಡಿ ಅಂದರೆ 4.38 acres ವರೆಗೂ ಕೊಡ್ಬೋದು ಸರ್. ಅದು ಫಾರ್ಮ್ 53, 50 ಹಾಕ್ಕೊಂಡಿದ್ರೆ
50 ಎಲ್ಲ ವಿಲೇವಾರಿ ಆಗಿದೆ. 57 ಹಾಂ 53 or 57 ಹಾಕ್ಕೊಂಡಿದ್ರೆ ಅವರು 15 ವರ್ಷ ಅಲ್ಲಿ ಸಾಗು ಮಾಡಿದ್ರೆ. ಒಬ್ಬ ವ್ಯಕ್ತಿ ಇಲ್ಲಿ ವಾಸ ಮಾಡ್ತಾ ಇದ್ದಾನೆ, ಅವನ ರೇಡಿಯೇಷನ್ ಏನಾನ ಇರುತ್ತಾ? ಇಷ್ಟೇ ದೂರದ ಒಳಗಡೆ ಇರೋಂಥ ವ್ಯಕ್ತಿಗೆ ಪೊಸಿಷನ್ ಅಲ್ಲಿ ಅವನು ಸಾಗು ಮಾಡಿರ್ಬೇಕು. ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಕೋಬೋದಾ? ಈ ತಾಲೂಕಲ್ಲಿ ಅವನಿಗೆ ಮಂಜೂರಾಗಬೇಕು ಅಂದ್ರೆ ಈ ತಾಲೂಕಲ್ಲಿ ಅವನು ಸಾಗು ಮಾಡಿ ಅದೇ ಸ್ಥಳ, ಅವನು ಯಾವ ಸ್ಥಳ ತೋರಿಸ್ತಾನೋ ಅದೇ ಸ್ಥಳದಲ್ಲಿ ಅವನು ಸಾಗು ಮಾಡಿರಬೇಕು ಫಾರ್ ಮಿನಿಮಮ್ ಆಫ್ 15 years. 15 years ಇಂದ ಅವ್ನು ಸಾಗುವಳಿ ಮಾಡ್ತಾ ಇರ್ಬೋದು. ಫಾರ್ ಮಿನಿಮಮ್ ಆಫ್ 15 years ಅವನು ಸಾಗು ಮಾಡಿದ್ರೆ ಮಾತ್ರ ಆ ಸ್ಥಳ. ಅದಕ್ಕೆ ಮಾನದಂಡ ಏನು ಮೇಡಮ್? ಏನು ಕ್ರೈಟೀರಿಯಾ ಏನು ಮಂಜೂರು ಮಾಡೋದಕ್ಕೆ? 15 years ಒಂದೇ ಮಾತ್ರನಾ? 15 ಬೇರೆ ವರ್ಷ ಇನ್ನೇನಿಲ್ಲ? ಗರಿಷ್ಠ ಎಷ್ಟಾದ್ರೂ ಅದು ಒಂದೇನಾ? ಬೇರೆ ಇನ್ನೇನು ಇಲ್ಲ? ಆಧಾರ್ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ, ವೋಟರ್ ಲಿಸ್ಟ್ ಆಗಲಿ ಅದೆಲ್ಲ ಇದೆ ಸರ್. ಮತ್ತೆ ಅವರು ಜಮೀನು ಸಣ್ಣ ರೈತರು ಆ ಥರದ ಕ್ರೈಟೀರಿಯಾಸ್ ಎಲ್ಲ ಸುಮಾರಿದೆ. ಆಮೇಲೆ ಒಬ್ಬ ವ್ಯಕ್ತಿಗೆ ಜಮೀನು ಇಲ್ಲದೆ ಇರ್ತಕ್ಕಂಥವ್ನು ಕೊಡಬೇಕು, ಜಮೀನು ಇದ್ರೂ ಕೊಡ್ಬೋದಾ? ಇಲ್ಲ ಅಂದ್ರೆ ಅದು ಎಷ್ಟು ಏಕರ್ಸ್ ಅವ್ರ ಹತ್ರ ಇದೆ ಅನ್ನೋದನ್ನ ನೋಡಿ. ಈಗ 4.3 ಕೆಲವೊಬ್ಬರಿಗೆ ಒಂದು 50 ಅಲ್ಲ ಸಾರಿ ಒಂದು 30 ಗುಂಟೆ 2 ಎಕರೆ ಹತ್ರ ಆಗಿರಬಹುದು. ಸೊ ಫ್ಯಾಮಿಲಿ ಮೆಂಬರ್ಸ್ ಇಲ್ಲದೆ ಸೆಕೆಂಡ್ ಲೈನ್ ಅಲ್ಲಿ ಇರ್ಬೋದು. ಅಂಥದ್ದೆಲ್ಲ ಕ್ರೈಟೀರಿಯಾಸ್ ಬೇರೆ 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 ಕಂಡೀಷನ್. ಸರ್ಕಾರಿ ನೌಕರಿ ಯಾರು ಇರಬಾರ್ದು, IT ಪೇ ಮಾಡ್ತಾ ಇರಬಾರ್ದು, ಆ ಥರದ್ದೆಲ್ಲ ಸ್ವಲ್ಪ ಕಂಡೀಷನ್. ಈಗ ಅಲ್ಲಿ 60 ಎಕರೆ ಜಮೀನಲ್ಲಿ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರೋರು ಮಾಡಿದ್ದಾರೆ. ಕಿತ್ತಂಡೂರವ್ರಿಗೆ ಗ್ರಾಮ ಸುಗಟೂರು ಹೋಬಳಿ. ನಮ್ಮ ತಾಲೂಕು ಎಷ್ಟು ಕಿಲೋಮೀಟರ್ ಬರುತ್ತೆ? ರೇಡಿಯಸ್ ಒಂದು 35 to 40 kilometers. ಏನಪ್ಪ? ಅಲ್ಲ ರೇಡಿಯಸ್ ತಾಲೂಕು ನಮ್ದ ಓಕೆ. ನಾನು ಹೇಳಿದ್ದು ಸುಗಟೂರು ಹೋಬಳಿ ಕಿತ್ತಂಡೂರು 60 ಕಿಲೋಮೀಟರ್ವರೆಗೂ ಬರುತ್ತೆ. 60 ಇಲ್ಲಿದೆ, ನಾನು ತೆಗೆದಿದ್ದೀನಿ ಹೊಸದಾಗಿ ಪಾಣಿಗಳು ಯಾರ್ಯಾರು ಮಂಜೂರಾಗಿರೋ ಹೆಸರು ಜಮೀನು ಅಲ್ಲೆಲ್ಲಿ ಇಷ್ಟಿದೆ, ಇಲ್ಲಿ ಯಾಕೆ ಮಾಡ್ಕೊಂಡ್ರು ಅದೆಲ್ಲ ಇದೆ. ಸಮಯ ಬಂದಾಗ ನಾನು ಹೇಳ್ತೀನಿ. ಪಾಣಿ ಬರ್ತಿದೆ ಅಂತ ನೀವು ಹೇಳ್ತೀರಲ್ಲ? ಇಲ್ಲ ಅವರು ಇಲ್ಲಿ ಮಾಡ್ಕೊಂಡಿದ್ದಾರಲ್ಲ ಅಲ್ಲಿರೋರು ಇದೇ ಹೆಸರಲ್ಲಿ ಆ ಊರಲ್ಲಿ ಜಮೀನು ಎಷ್ಟಿದೆ ಅಂತ ತೆಗ್ಸಿದ್ದೀನಿ. ಓಕೆ ಓಕೆ ಓಕೆ. ಅದಕ್ಕೆ ನಾನು ಕೇಳಿದ್ದು ಏನಂದರೆ ಎಲ್ಲಿ ಬೇಕಾದರೂ ಮಂಜೂರು ಆಗ್ಬೋದಾ, ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಮಂಜೂರು ಆಗ್ಬೋದಾ ಆ ವ್ಯಕ್ತಿಗೆ? ಅದೇ ತಾಲೂಕಲ್ಲಿ ಅವರು ಸಾಗು ಮಾಡಿರಬೇಕು. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. ಇದು ಸೀರಿಯಸ್ ಆಗಿ ತಗೊಳ್ಳಿ ಮೇಡಮ್. ಒಂದು ಕುಂಟೆನೂ ಕೂಡ ನೀವು ಬೇರೆ ತಾಲೂಕವರಿಗೆ ಮಾಡೋಕ್ಕೆ ಅವಕಾಶ ಕೊಡಬೇಡಿ. ಮಾಡೋದಿದ್ದರೆ ಜಿನೇನಾಗಿ ಕಾನೂನು ರೀತಿಯಲ್ಲಿದ್ದರೆ ಮಾತ್ರ ಮಾಡಿ. ನಮ್ಮದು ಅಬ್ಜೆಕ್ಷನ್ ಏನಿಲ್ಲ. ಇಲ್ಲಿ ಸಾವಿರಾರು ಜನ ಇದ್ದಾರೆ, ಆ ಥರದವ್ರು ಮಾಡಬೇಕಂತಿದ್ರೆ ಮಾಡ್ಬೋದು. ಇದು ಎಲ್ಲ ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ಕೊಂಬಂದು ಮಾಡಿದ್ದಾರೆ. ನನ್ನ ಹತ್ರ ಇದೆ ಸೀಲು ಸೈನ್ಗಳು ನೋಡಿ ಮೇಡಮ್ ಹೆಂಗೆ ಹಾಕಿದ್ದಾರೆ. ನಿಮ್ಮ ತಾಲೂಕು ಆಫೀಸಿಂದನೇ ಕೊಟ್ಟಿದ್ದೇ ಮಾಡಿದ್ದಾರೆ. ಈ ಕಾಪೀಸ್ ಎಲ್ಲ ನೀವು ರೆಕಾರ್ಡ್ ರೂಮಿಂದ ತಗೊಂಡು DC ಕೊಟ್ಟಿದ್ದೀವಿ. ಅಲ್ಲ, ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಕಾಪೀಸ್? ಅದು ಹೇಳ್ತೀನಿ ಮೇಡಮ್ ಎಲ್ಲಿಂದ ಕೊಟ್ಟಿದ್ದಾರೆ ಅಂತೇಳಿ. ಅಲ್ಲ ಅಂದ್ರೆ ನಮ್ದು ಕಾಪೀಸ್ ಭೂಸುರಕ್ಷೆಯಿಂದ ತಗೊಂಡಿರೋ ಕಾಪೀಸ್ ಏನು ಅಂತ ಕೇಳ್ತಾ ಆಫೀಸ್ ಅದು ಹೌದು ಅಲ್ಲ ಅಂತ ನೀವು ಸರಿ ಚೆಕ್ ಮಾಡಿ. ಬಾರ್ಕೋಡ್ ಬಂದಿದೆ. ಅದೇ ಬಾರ್ಕೋಡ್, ಅದಕ್ಕೆ ಕೇಳ್ತಾ ಇದ್ದೀನಿ. ಬಾರ್ಕೋಡ್ ಏನಿಲ್ಲ. ಈಗ ನೋಡಿ ಒಂಚೂರು ಕಣ್ಣಾಯಿಸಿ ನೋಡ್ರಿ, ಎಲ್ಲ ಪೇಜ್ಗೂ ಸೀಲು ಸೈನು ಎಲ್ಲ ಇವ್ರದೇ. ಅದನ್ನು 6 ಬ್ಲಾಕ್ ಮಾಡಿದ್ದಾರೆ. ಅವ್ರ ಸೈನ್ ಆಗೋದು, ಅವ್ರ ಸೈನ್ ಆಗೋದು. ಲತಾ ಯಾಕೆ ಸೈನ್ ಮಾಡ್ತಾರೆ? ಶಿರಷ್ಟವರೆಲ್ಲ ಆಕೆ ಶಿರಿದ್ದಾರೆ. ನಾನು ಇಲ್ಲದೆ ಇದ್ದಾಗ ಏನಾದ್ರು ಮಾಡಿದ್ದಾರೆ. ಇದು ಲಾಸ್ಟಲ್ಲಿ ಬ್ಲ್ಯಾಕ್ ನೋಡಿ ಮೇಡಮ್ ಎಷ್ಟು ಬ್ಲ್ಯಾಕ್ ಮಾಡಿದ್ದಾರೆ ಅಂತ. 2ನೇ ಪೇಜು 3ನೇ ಪೇಜಲ್ಲಿ ನೋಡ್ರಿ. ಇನ್ನು ಇದನ್ನ ತೆಗೀರಿ. ಸಿಗಲಿಲ್ಲ. ನಮಗೆ ಖಾತೆ ಮಾಡೋ ಪ್ರೊವಿಷನ್ ಇಲ್ಲ. ಈಗ ಸಾಗುವಳಿ ಚೀಟಿ ಮೇಲೆ ಖಾತೆ ಮಾಡೋ ಪ್ರೊವಿಷನ್ ಈಗ ತಹಶೀಲ್ದಾರ್ಗೆ ಇಲ್ಲ. ಯಾರಿಗೆ ಆ ಪವರ್ಸ್ ತೆಗೆದಿದ್ದಾರೆ. BMCನೇ ಮಾಡಬೇಕು, ನಮ್ಮ ಸ್ಟೇಟ್ ಗವರ್ಮೆಂಟ್ ಸರ್ಕಾರದಿಂದಾನೇ ಮಾಡಬೇಕು. ಸೊ ನಾವು ಈಗ ಏನು ಸ್ಟೇಜಲ್ಲಿ ಇತ್ತು ಫೈಲ್ ಅದು? ಇದು ಖಾತೆಗೆ ಅಪ್ಲಿಕೇಶನ್ ಇಟ್ಕೊಂಡಿದ್ದಾರೆ, ಖಾತೆ ಮಾಡೋದಕ್ಕೆ. ಓಕೆ, ಅಂದ್ರೆ ಪ್ರೊವಿಷನ್ ನಮ್ಮಲ್ಲಿಲ್ಲ. ನಾವು ಫೈಲ್ನ ಪುಟಪ್ ಮಾಡ್ತೀವಿ ಟು AC ಆರ್ ಮುಂದೆ ಇವ್ರಿಗೆ, ಅಲ್ಲಿಂದ ಅವರು BMCಗೆ ಕಳಿಸ್ಬೇಕು. ನಮಗೆ ಸೀದಾ ಪ್ರೊವಿಷನೇ ಇಲ್ಲ ಈಗ ಖಾತೆ ಮಾಡೋದಕ್ಕೆ. ಇದು ಫೈಲ್ ಪುಟಪ್ ಮಾಡೋಕ್ಕೆ ಹೋಗಬೇಡಿ ಮೇಡಮ್, ತುಂಬ ಎಲ್ಲ ತೊಂದರೆಗಳು ಸಿಕ್ಕಾಕೊಂಡ್ಬಿಡ್ತಾರೆ. ಲುಕ್ ಇಂಟು ಇಟ್ ಸರ್. ಏನಿದೆ ಮಾಹಿತಿ ನಿಮಗೆ ಸ್ಪಷ್ಟವಾಗಿ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀವಿ ಇದ್ರ ಬಗ್ಗೆ.
ಇನ್ನೊಂದು ಪುಟಪ್ ಮಾಡಿ ಕಳಿಸ್ಬಿಟ್ಟು ಅಲ್ಲಿ ಕಳ್ಸೋಕೆ ಹೆಂಗಾಗುತ್ತೆ ಅದು ಆಮೇಲೆ ಮಾಡೋಣ. ಈಗ ಇಷ್ಟು 1 ತಿಂಗಳು ಟೈಮ್ ಕೇಳ್ತೀರಾ ಮೇಡಮ್ ಇದಕ್ಕೆ? ಯಾಕೆ ಅಂದ್ರೆ ನೋಡಿ ನಮ್ಗೆ ಹೇಳೋದಕ್ಕೆ ಈಗ ಪ್ರಾಸೆಸ್ ಅಲ್ಲಿ ನಮಗೆ ಬರ್ನಿಂಗ್ ಇಶ್ಯೂಸ್ ಈಗ ಪಬ್ಲಿಕ್ ನ ಅಟೆಂಡ್ ಮಾಡೋದು ಸ್ವಲ್ಪ ತುಂಬಾ ಕ್ರಿಟಿಕಲ್ ಇದೆ ಸರ್. ಬಿಕಾಸ್ ಪೆನ್ಷನ್ಸ್ ಹಂಗಾದ್ರೆ ಅಲ್ಲಿ ತನಕ ಈ ಫೈಲ್ ನೀನು ಮುಟ್ಟಕ್ಕೆ ಹೋಗ್ಬೇಡಿ ಅಂತ ನೀವು ಇನ್ಸ್ಟ್ರಕ್ಷನ್ ಕೊಟ್ಬಿಡಿ ಯಾರಿಗಾದ್ರು. ನನ್ನ ಅನುಮತಿ ಇಲ್ಲದೆ ಹೋಗಲ್ಲ. ಸೊ ಐ ವಿಲ್ ನಾಟ್ ಟೇಕ್ ಇಟ್ ಅಹೆಡ್. ಪ್ರೋಸೆಸ್ ಮಾಡ್ಬೇಕಂದ್ರೆ ಯಾಕಂದ್ರೆ ಈಗ ಪೆಂಡಿಂಗ್ ಇಟ್ಟಿದ್ವಿ ನೀವು ಕೆಲಸದ ಒತ್ತಡ ಹೇಳ್ತಾ ಇದ್ದೀರಿ, ಅದಕ್ಕೆ ಗೌರವ ಕೊಟ್ಟು ಹೋಗ್ತೀವಿ. ಅದನ್ನ ಮೀರಿ ಮಾಡಿದ್ದಾರೆ ಅಂದ್ರೆ ನಾವು ದಿನ ನಿಮ್ಮನ್ನು ಫಾಲೋಅಪ್ ಮಾಡ್ಬೇಕಾಗುತ್ತೆ. ನಮಗೆ ಕೆಲಸ ಕೊಡಬೇಡಿ, ನಮಗೆ ಡ್ಯೂಟಿ ಕೊಡಬೇಡಿ. ಫಸ್ಟ್ ನೈಜ ನಮಗೂ ಬೇಕಾದಷ್ಟು ಕೆಲಸ ಇದೆ. ಎಷ್ಟಿದೆ ಅದು ಏನಿದೆ ಫೈಲ್ ಇದು ಏನ್ ಲೆವೆಲ್ ಅಲ್ಲಿ ಇದೆ, ಅದು ಏನ್ ನೈಜತೆ ಏನ್ ಪರಿಶೀಲನೆ ಮಾಡ್ಬೇಕು, ಅದಕ್ಕೆಲ್ಲ ಸ್ವಲ್ಪ ಸಮಯಾವಕಾಶ ಬೇಕು ನಮಗೆ. ಅಷ್ಟು ಸಮಯಾವಕಾಶ ಕೊಡಪ್ಪ ಮಂಜು, ನೀನು ಅಲ್ಲಿ ನೈಜತೆ ಕಳಿಸಿರೋದು ಸರಿ ಸರ್, ಕಾಪಿ ಕೊಡ್ತೀನಿ. ಈಗಲೇ ಕೊಡು, ಫೈಲ್ ತೆಗೆಸ್ಕೊಡು. ಏನು ನಾವು ಅದಕ್ಕೆ ಇನ್ನೊಂದ್ಸರಿ ಇಷ್ಟು ದಿನ ನಾನೇ ಬರಲಿ ಕೊಡು. ಅದೇನು ನಾವು ಅದೇ ಕೆಲ್ಸಕ್ಕೆ ಬಂದಾಗ ನಮ್ಗೆ ಕೊಡ್ಬೇಕಲ್ಲ. ಅಲ್ಲ, ಅದು ಕಳ್ಸಿದ್ರೆ ಅದು ಅವ್ರಿಗೆ ಒಂದು ಇದು ಕೊಟ್ಬಿಡಿ. ಕೊಡಬೇಕು. ಮತ್ತು ಇದು ಮೇಡಮ್, ಇದು ನೀವು ಅವ್ರು ಯಾರು ಏಜ್ ಯಾರಿಗೂ ಕಳಿಸ್ತೀನಿ ಅಂದ್ರಲ್ಲ, ಇದ್ರದ್ದು ಯಾವಾಗ ಸೋಮವಾರ ಕಳಿಸ್ತೀರಾ? ಇಲ್ಲ, ಈಗಲೇ ಕೊಡ್ಬೇಕು ನಾನು. ಇವೆರಡು ಕೊಡು, ಇವೆರಡು ನನಗೆ ಕೊಟ್ಬಿಡು. ಸರಿ. ಯಾರು ಮೇಡಮ್ ಅವರು? ಅದೇ SIRದು ಯಾರೋ ಅವರು ಗೀತಾ DOBCM ನಂಬರ 95915 52686 52686 ಗೀತಾ ಅಂತ ಅವ್ರ ಹೆಸರು. ನೀವು ಬೇರೆ ಕೆಲಸ ಮಾಡಿ, ನನಗೆ ಈ 2 ಕೆಲಸದ ಬಗ್ಗೆ ನನಗೆ ಕೊಡು ಮಂಜು, ಆಮೇಲೆ ನಾ ಫಾಲೋ ಮಾಡ್ತೀನಿ. ಸರಿ ಸರ್.